ನಮ್ಮ ವಿಜಯ ನ್ಯೂಸ್ಗೆ ಸ್ವಾಗತ. ನಾನು ಸುರಭಿ ರಾಜೇಂದ್ರ. ಸುದ್ದಿಗೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಜೈಲಿಗೆ ಹೋಗುವ ಮೊದಲು ಚೆನ್ನಾಗಿ ಓಡಾಡಿಕೊಂಡಿದ್ದರು. ವಿಷಯ ತಿಳಿದು ತುಂಬಾ ಕೊರಗಿದ್ದರು. ದರ್ಶನ್ ಕೇಸ್ನ ರುಗುತಾಯಿ ಅನಾರೋಗ್ಯದಿಂದ ನಿಧನ. ಹವಾಮಾನ ಇಲಾಖೆಯಿಂದ ಕರಾವಳಿಗೆ ಎಚ್ಚರಿಕೆ. ಇಂದು ನಾಳೆ ಎಲ್ಲೆಲ್ಲಿ ರೆಡ್ ಅಲರ್ಟ್ ಘೋಷಣೆ. ಮಳೆಯ ಜೊತೆಗೆ ಚಳಿ ಶೀತಗಾಳಿಯ ವಾರ್ನಿಂಗ್. ರಂಜಿತ್ ಸಂಧು ನಿವೃತ್ತಿ ಬಳಿಕ ವಿನಯ್ ಮೋಹನ್ ಪಾತ್ರ ನೇಮಕ. ರಫೇಲ್ ಯುದ್ಧ ವಿಮಾನ ಖರೀದಿಸಲು ಶ್ರಮಿಸಿದ್ದ ವಿನಯ್ ನೇಪಾಳಕ್ಕೆ ಭಾರತದ ರಾಯಭಾರಿಯಾಗಿ ಸೇವೆ ಸಲ್ಲಿಕೆ. ಜುಲೈ 2ರಂದು ಮಲೇಷ್ಯಾದಿಂದ ಹೊರಟಿದ್ದ ಶಿಪ್, ಹೆಲಿಕಾಪ್ಟರ್, ಬೋಟ್ಗಳ ಸಹಾಯದಿಂದ ಸಿಬ್ಬಂದಿ ರಕ್ಷಣೆ. ಕಂಟೈನರ್ಗಳನ್ನು ಸಾಗಿಸುತ್ತಿದ್ದ ಹಡಗಿನಲ್ಲಿ ಬೆಂಕಿ. ನಡು ರಸ್ತೆಯಲ್ಲೇ ಹೊತ್ತಿ ಉರಿದ ಕಿಯಾ ಕಾರು. ಚಾಲಕ ಒಬ್ಬನೇ ಪ್ರಯಾಣ ಮಾಡುವಾಗ ಅವಘಡ. ಕಾರು ಹೊತ್ತಿ ಉರಿಯುತ್ತಿರುವುದನ್ನು ಕಂಡ ಸ್ಥಳೀಯರು. ಒಂದು ವಾರದ ನಿರಂತರ ಮಳೆಯಿಂದ ಉಡುಪಿ ತತ್ತರ. ಕುಸಿಯುತ್ತಿರುವ ಗುಡ್ಡ, ರಸ್ತೆ ಸಂಚಾರಕ್ಕೆ ಅಡ್ಡಿ. ಸಂಕಷ್ಟವೋ ಸಂಕಷ್ಟ. ಕೊಡಗಿನಲ್ಲೂ ಭಾರೀ ಗಾಳಿ ಮಳೆಯ ಅಬ್ಬರ. ತುಂಬಿ ಹರಿಯುತ್ತಿರುವ ನದಿಗಳು. ರಾಷ್ಟ್ರೀಯ ಹೆದ್ದಾರಿ 67ರಲ್ಲಿ ರಸ್ತೆ ಪಕ್ಕದ ಗುಡ್ಡ ಕುಸಿಯುವ ಭೀತಿ. ಸರ್ವಿಸ್ ರಸ್ತೆಯ ಮೇಲೆ ಬೀಳೋ ಹಂತದಲ್ಲಿದೆ ಗುಡ್ಡದ ಮಣ್ಣು. ಉತ್ತರ ಕರ್ನಾಟಕದಲ್ಲೂ ಮಳೆ ಮಾಡಿರುವ ಅವಾಂತರ ಅಷ್ಟಿಷ್ಟಲ್ಲ. ಎಸೆದಿರುವ ಚಿನ್ನದ ಬ್ಯಾಗ್ ನೋಡಿ ಪಕ್ಕದ ಮನೆಯವ ಮಾಡಿದ್ದೇನು. ಅಧಿಕಾರಿ ಸಿಕ್ಕಿಕೊಳ್ಳುವ ಭೀತಿಯಲ್ಲಿ ಎಲ್ಲೆಲ್ಲಿ ಅಡಗಿಸಿದ್ದರೂ ಸಂಪತ್ತು. ಚಿನ್ನ, ಬೆಳ್ಳಿ, ವಜ್ರ ಆಸ್ತಿ ಪತ್ರ ನೋಡಿ ಲೋಕಾಯುಕ್ತ ಅಧಿಕಾರಿಗಳೇ ಶಾಕ್. ಕಳ್ಳತನ ಆಗಿದೆ ಅನ್ನೋದಕ್ಕಿಂತ ಯಾರೋ ಮಾಡಿದ್ದಾರೆ ಅನ್ನೋ ಚಿಂತೆ. ನೆನಪಾಗ್ತಿದೆ ಕೇರಳ ದೇವಸ್ಥಾನದ ಆ ಜಾಗ, ಕಿಸೆಯಲ್ಲಿನ ಚೀಟಿ. ನಿಜವಾಗಿ ಕಳ್ಳತನ ಆಗಿದೆಯಾ? ಇದರ ಹಿಂದೆ ಬೇರೇನಾದ್ರೂ ಇದೆಯಾ? ಫೇಸ್ಬುಕ್ ಮೂಲಕ ಸ್ನೇಹಿತರಾಗಿದ್ದ ಅನ್ನಪೂರ್ಣ ಹಾಗೂ ನವೀನ್ ರಾಜ್ಯ ಪಂಚಾಯಿತಿಗೆ ಬರಲು ಹೇಳಿ ಮೂವರನ್ನು ಹತ್ಯೆಗೈದ ಅಳಿಯ. ಸೈದಾಪುರದಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದ ಆರೋಪಿ. ಇದಿಷ್ಟು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್, ಭರವಸೆಯ ಬದುಕಿನ ವಿಜಯ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್, ಭರವಸೆ ಬದುಕಿನ ವಿಜಯ.